ನಿಮ್ಗೊಂದು ವಾರ ಟೈಮ್ ಕೊಟ್ಟಿದ್ನಲ್ಲ, ಒಂದು ವಾರದ ಟೈಮ್ ಎಲ್ಲ ಮುಗ್ದೋಯ್ತು. ಇನ್ನೂ ಏನಾದರೂ ನೀವು ತಲೆನಾಗ ಓಡಿಸ್ಕೊಂಡು ಇನ್ನೂ ಅದು ಮಾಡ್ತೀನಿ ಇದು ಮಾಡ್ತೀನಿ, ಪಾನಿಪುರಿ ಅಂಗಡಿ ಇಕ್ತೀನಿ ಆಯಿತು, ಪಾನಿಪುರಿ ಅಂಗಡಿ ನಿಮ್ದು ಕಳ್ತನ ಆಗಿದ್ದಾಯ್ತು, ಅದೆಲ್ಲ ನನಗೇನೂ ಬೇಕಿಲ್ಲ. ಹ್ಮ್ ಪರವಾಗಿಲ್ಲ, ಮನೆ ಹತ್ರನೇ ಹುಡ್ಕೊ ಬಂದಿದ್ದೀರಲ್ಲ. ದುಡ್ಡು ಕೊಡ್ತೀರಾ ಕೊಡಲ್ವಾ ಅಂತ ಹೇಳಕ್ಕೆ. ಸರಿ ಸರಿ, ನನ್ನ ಬಡ್ಡಿ ಸಮೇತ ದುಡ್ಡು ಕೊಟ್ಬಿಡಿ ಫಸ್ಟು. ನನಗಂತೂ ನಿಮಗೆ ಕೊಟ್ಟಷ್ಟು ಟೈಮು ಯಾವ ಬಡ್ಡಿ ನನ್ನ ಮಗಂಗೂ ಕೊಟ್ಟಿಲ್ಲ ನಾನು. ಏನೋ ಇದ್ದೂರಲ್ವಾ ಹುಡುಗರಲ್ವಾ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಕೊಡಿ ಕೊಡಿ, ದುಡ್ಡು ಕೊಡಿ. ಹಣ ಅದು ಬಹಳ ಪ್ರಯತ್ನ ಪಟ್ವಿ ಅಣ್ಣ ಇಬ್ರು. ಬಹಳ ಅಂದರೆ ಬಹಳ ಪ್ರಯತ್ನ ಪಟ್ವಿ. ನನಗೂ ಇವನಿಗೂ ದುಡ್ಡು ಅಡ್ಜಸ್ಟೇ ಆಗ್ತಿಲ್ಲ ಅಣ್ಣ. ಎಷ್ಟು ಪ್ರಯತ್ನ ಪಟ್ರು ಆಯ್ತಾನೆ ಇಲ್ಲ. ಏನು ಮಾಡ್ತೀಯಣ್ಣ, ನಮ್ಮ ಇದೇ ಸರಿ ಇಲ್ಲ, ನಮ್ಗೆ ಆಚರಣೆನೇ ಎಲ್ಲಾನು ಕೈ ತಪ್ಪಿ ಕೈ ತಪ್ಪಿ ಹೋಗ್ತೈತಿ ಅಣ್ಣ. ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ನನಗಂತೂ. ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ. ಹಣ ಇನ್ನೊಂದು ವಾರದ ದಿನ ಟೈಮ್ ಕೊಡೋಣ. ವಾರದ ದಿನದಾಗೆ ನಿಮ್ಮ ಸಾಲ ಅಂತ ಅಂದ್ಬಿಟ್ಟು ಹಂಗೆ ಬಡ್ಡಿ ಸಮೇತ ತೀರಿಸ್ಬಿಡ್ತೀನಿ. ಹ್ಞೂ ಅಣ್ಣ, ನಿಮ್ಮ ಕೈ ಮುಗಿತೀನಿ ಅಣ್ಣ ಪಾಪಣ್ಣ. ಇದೊಂದೇ ಒಂದು ಕಿತ ಟೈಮ್ ಕೊಟ್ಬಿಡೋಣ. ನಂದು ಬೇರೆ ಮದುವೆ ಬೇರೆ ಸೆಟ್ ಆಗೋಗ್ಬಿಟ್ಟೈತೆ. ಅದಕ್ಕೂ ಪ್ರಾಬ್ಲಮ್ ಆಗೋಗ್ಬಿಟ್ಟೈತೆ ಕಣಣ್ಣ. ದಯವಿಟ್ಟು ನಂದು ವಾರ 10 ದಿನ ಟೈಮ್ ಕೊಡೋಣ. ಎಲ್ಲ ಬಡ್ಡಿ ನನ್ನ ಮಕ್ಳ, ನಿಮ್ಗೆ ವಾರ ಅಲ್ಲ ಕಂಡ್ರಲ್ಲೇ. ನಿಮ್ಗೆ ಇನ್ನೂ 10 ದಿನ 15 ದಿನ ಮುಂದೆ 10 ತಿಂಗಳು ಟೈಮ್ ಕೊಟ್ರು ನಿಮ್ಮ ಯೋಗ್ಯತೆಗೆ ನಿಮ್ಮಿಂದ ನಯಾ ಪೈಸೆ ಕಿತ್ಕೊಳಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಮೊದಲೇ ಗೊತ್ತಿತ್ತು. ನಿಮ್ಮ ಹತ್ರ ದುಡ್ಡು ವಸೂಲಿ ಮಾಡಕ್ಕೆ ಅಂತ ಹೇಳ್ಬಿಟ್ಟು ನಾನು ಕೊಡ್ಲಿಲ್ಲ. ನಮ್ಮ ಹೊಸ ಪಸ ನೋಡ್ಕೊಳಕ್ಕೂ ಅದಕ್ಕೂ ಇದಕ್ಕೂ ಜನ ಬೇಕಿತ್ತು. ಸ್ವಲ್ಪ ಅಲ್ಲ ಜಾಸ್ತಿ ಜನನೇ ಬೇಕಿತ್ತು, ಹೊಲದ ಕೆಲಸ ಅದು ಇದು ಅಂತ. ಇವಾಗ ಮೊದಲೇ ಕೂಲಿ ಕೆಲಸಕ್ಕೆ ಅಂತ ಯಾರು ಸಿಗ್ತಾ ಇಲ್ಲ. ಎಷ್ಟು ಕೇಳಿದ್ರು ಮಾಡಿದ್ರು ಯಾರು ಕೂಲಿ ಕೆಲ್ಸಕ್ಕೆ ಗೊತ್ತಿಲ್ಲ. ಅದಕ್ಕೇನೆ ತಾನೇ ನಿಮ್ಮ ಬಡ್ಡಿ ನನ್ನ ಮಕ್ಳ ನಿಮ್ಗೆ ದುಡ್ಡು ಕೊಟ್ಟು ಪೇಪರ್ಗೆ ಏನಂತ ಸೈನ್ ಹಾಕ್ಸ್ಕೊಂಡಿದ್ದೀನಿ. ನಾನು ಸಾಲ ತೀರೋ ತನಕ ಆಳಾಗಿ ಬಿದ್ದಿರ್ತೀರ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಪೇಪರ್ ಓದ್ಬಿಟ್ಟೆ ಸೈನ್ ಹಾಕಿದ್ದೀರಾ ಅಂತ ಅನಿಸುತ್ತಲ್ವಾ. ಸಾಲ ಕೊಡ್ಲಿಲ್ಲ ಅಂದ್ರೆ ನಮ್ಮ ಮನೆ ಕೆಲಸ ಮಾಡಿ ಸಾಲ ಎಲ್ಲ ತೀರಿಸ್ತೀರಾ ಅಂತ ಹೇಳ್ಬಿಟ್ಟು ಪೇಪರ್ಗೆ ನೀಟಾಗಿ ನೀವೇ ಒಪ್ಪಿಗೆ ಸೂಚಿಸ್ಬಿಟ್ಟು ಸೈನ್ ಹಾಕಿದಿರೋ ಬಡ್ಡಿ ನನ್ನ ಮಕ್ಳ. ಈಗ ನಡೀರಿ ಕೆಲಸ ತೋರಿಸ್ತೀನಿ. ಅಯ್ಯೋ ಪಾಪಣ್ಣ, ಇದೇನ್ ಹೇಳ್ತಾ ಇದ್ದೀರಾ? ನಿಮ್ ಮನೆ ಕೆಲಸ ಮಾಡ್ಬಿಟ್ಟು ಸಾಲ ತೀರಿಸ್ಬೇಕಾ? ನಾವೇನ್ ಮನೆ ಕೆಲಸ ಮಾಡಲ್ಲ, ನಾವ್ ಹಂಗೆ ಸಾಲ ತೀರಿಸ್ತೀನಿ. ಹಂಗೆ ಸಾಲ ತೀರ್ಸಂಗಿದ್ರೆ ಬಡ್ಡಿ ನನ್ನ ಮಗನೇ ತೀರ್ಸಿವಾಗ ಸಾಲನ. ಈಗಲೇ ಈ ಕ್ಷಣನೇ ಸಾಲ ತೀರಿಸ್ಬೇಕು, ತೀರ್ಸಿವಾಗ. ನಾವ್ ಹೇಳ್ತಾ ಇದೀವಲ್ಲಣ್ಣ, ಇನ್ನೊಂದು ವಾರ ಟೈಮ್ ಕೊಡು, ಇನ್ನೊಂದು ವಾರ ಟೈಮ್ ಕೊಟ್ರೆ ನಾನು ನಿಮ್ ಸಾಲ ಎಲ್ಲ ಹಂಗೆ ತೀರಿಸ್ಬಿಡ್ತೀನಿ. ಒಂದು ವಾರ ಟೈಮ್ ಕೊಡ್ತೀನಿ. ವಾರದ ತನಕ ನಮ್ಮ ಮನೆನಾಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ರಿ. ಪುಕ್ಸಟ್ಟೆ ಬಿಟ್ಕೊಂಡು ಕುಂತ್ಕೊಳಕ್ಕೆ ನನಗೇನು ಏರಿಡ್ದಿಲ್ಲ ಮಗನೇ. ವಾರ ಇಲ್ಲೇ ಮನೆ ಕೆಲಸ ಮಾಡ್ಕೊಂಡು ಯಾವಾಗ ನೀವು ದುಡ್ಡು ಕೊಡ್ತೀರೋ ಅವಾಗ ನಿಮ್ಮನ್ನ ಇಲ್ಲಿಂದ ಬಿಟ್ಟು ಕಳಿಸ್ತೀನಿ. ದುಡ್ಡು ಕೊಡೋ ತನಕ ಟೈಮ್ ಕೊಡ್ತೀನಿ. ದುಡ್ಡು ಕೊಡೋ ತನಕ ಪ್ರತಿದಿನ ನಮ್ಮ ಮನೆಗೆ ಬಂದ್ಬಿಟ್ಟು ಕೆಲಸ ಮಾಡಬೇಕು. ಏನಾದರೂ ತಪ್ಪಿಸ್ಕೊಂಡು ಹೋಗೋದು ಅದು ಇದು ಮಾಡಿದ್ರು ಮಕ್ಕಳ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಫ್ರೆಂಡೇನೇ SI ನನ್ನ ಫ್ರೆಂಡು ಅವ್ನಿಗೆ ಹೇಳಿ ಸರಿಯಾಗಿ ಜಾಮ್ ತೆಗಿಸ್ಲಿಲ್ಲ ಅಂದರೆ ಅವಾಗ ಬಂದು ಕೇಳ್ರಿ ನನ್ನ. ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಈ ಪೈಲ್ವಾನ್ ಪಾಪಣ್ಣ ಸುಮ್ಮನೆ ಬಡ್ಡಿ ವ್ಯವಹಾರ ಮಾಡ್ತಾನೆ ಅಂತ ಅನ್ಕೊಂಡಿದ್ದೀರಾ ಮಕ್ಕಳ್ರ? ಎಲ್ಲ ತಿಳ್ಕೊಂಡೇನಲ್ಲ ಮಾಡ್ತಿರೋದು ಬಡ್ಡಿ ವ್ಯವಹಾರನ. ಸುಮ್ಮನೆ ಕೂತ್ಕೊಂಡು ಮಾಡ್ತಾ ಇಲ್ಲ. ಏನ್ ಮಕ ನೋಡ್ತಾ ಇದ್ದೀರಾ? ನಡೀರಿ, ಸ್ವಲ್ಪ ಸಗಣಿ ಎಲ್ಲ ಐತೆ ಎತ್ತಾಕ್ಬಿಟ್ಟು ಹಸುಗಳ್ದು ಮೈ ತೊಳಿಬೇಕು. ಮೈ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಕರ್ಕೊಂಡು ಬಂದು ಸಂಜೆ ಹಾಲು ಕರೆದು ಡೈರಿಗೆ ಹಾಕ್ಬಿಟ್ಟು ಬರಬೇಕು. ಅಷ್ಟೇ ಅಲ್ಲ, ಬೆಳಿಗ್ಗೆ ಎದ್ದೆಲ್ಲ ಕೊಟ್ಟಿಗೆ ತೊಳಿಬೇಕು. ಹೊಲದ ಕೆಲಸ ಏನ ಸಣ್ಣ ಪುಟ್ಟ ತೆಂಗಿನಕಾಯಿ ಹೊತ್ಕೊಬಿಟ್ಟು ಬಂದು ಹಾಕೋದು ಅದು ಇದು ಆ ಕೆಲಸ ಎಲ್ಲ ನೀವೇ ಮಾಡಬೇಕು. ಹಂಗೇನೇ ಕೂಲರ್ ಬಂದ್ರೆ ಊಟ ಸಮೇತ ಇಲ್ಲಿಂದ ಎತ್ಕೊಂಡು ಕೊಡೋದು ಮಾಡೋದು ಪ್ರತಿಯೊಂದು ನಿಮ್ದೆ. ಹಾಳುಗಳು ಸಿಗದಿರೋ ದಿನ ಮನೆ ಕೆಲ್ಸದಿಂದ ಹಿಡಿದು ಎಲ್ಲ ನೀವೇ ಮಾಡ್ಬೇಕಾಗ್ತೈತೆ. ಹಣ ಇದು ಮೋಸ. ನಾವು ಕೂಲಿ ಮಾಡೋ ಜನಗಳಲ್ಲ ಕಣಣ್ಣ ನಾವು. ಓಹೋ, ಕಿತ್ಕೊಂಡ್ ತಿನ್ನೋ ಜನನ ನೀವು? ಚೆನ್ನಾಗಿ ಕಿತ್ಕೊಂಡ್ ತಿಂತೀರಾ ಮತ್ತೆ ಅಲ್ವಾ? ಚೆನ್ನಾಗಿ ಅಂದ್ರೆ ಚೆನ್ನಾಗೇ ಕಿತ್ಕೊಂಡ್ ತಿಂತೀರಾ ಬಿಡಿ. ಖಂಡಿತ ನೀವು ಕಿತ್ಕೊಂಡ್ ತಿನ್ನೋದಿನ ಲೋಫರ್ ಬಡ್ಡಿಗ್ಲ. ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ನೋಡಿ, ಮುಚ್ಕೊಂಡು ಕೆಲಸ ಮಾಡಿ. ಇನ್ನೊಂದು ವಾರಕ್ಕೆ ಏನಾದ್ರು ನೀವು ಸಾಲ ತಂದು ಎಲ್ಲ ತೀರಿಸ್ಬಿಟ್ರೆ ವಾರದ ಕೂಲಿ ದುಡ್ಡೆಲ್ಲ ನಿಮ್ಮ ಮಕ್ಕಳು ಬಿಸಾಕ್ತೀನಿ. ಸಾಲ ತಂದು ಫಸ್ಟ್ ಕೊಟ್ರೆ ಇಲ್ಲ ನೀವು ಇಷ್ಟು ದಿನ ಕೆಲಸ ಮಾಡೋದೆಲ್ಲ ಕಟ್ಟು ಮಾಡ್ಕೊಂಡ್ಬಿಟ್ಟು ಸಾಲ ವಾಪಸ್ ಕೊಡಿರಂತೆ. 1 ಲಕ್ಷ ಎತ್ಕೊಂಡೋಗಿರೋದಲ್ಲ, ಆ ಲಕ್ಷನ ಹೆಂಗ್ ತೀರಿಸ್ಬೇಕು ಅಂತ ನಾನು ತೋರಿಸ್ತೀನಿ ನಾನು. ಅಣ್ಣ 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 ಪ್ಲೀಸ್ ಅಣ್ಣ ಪ್ಲೀಸ್ ಅಣ್ಣ, ನನ್ನ ಮದುವೆ ಸೆಟ್ ಆಗೈತೆ ಅಣ್ಣ. ನಾನು ನಿನ್ಗೆ ಕೂಲಿ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಮತ್ತೆ ಮದುವೆನೂ ಮುರಿದು ಬಿದ್ದುಬಿಡ್ತದೆ ಕಣಣ್ಣ. ಪ್ಲೀಸ್ ಅಣ್ಣ ನಿಮ್ಮ ಕೈ ಮುಗಿತೀವಿ ಕಣ್ಣ. ಪ್ಲೀಸ್ ಅಣ್ಣ, ಇದು ಒಂದು ಕಿತ ಬಿಟ್ಬಿಡಿ ಅಣ್ಣ. ಪ್ಲೀಸ್ ಅಣ್ಣ, ಆಮೇಕಿಂತ ಬೇಕಾದ್ರೆ ಏನಾರ ಮಾಡ್ರಿ, ಆದರೆ ಇದು ಒಂದೇ ಒಂದು ಕಿತ ಬಿಟ್ಬಿಡಿ. ನನ್ನ ಮದುವೆ ಆದ್ಮೇಲೆ ಬೇಕಾದ್ರೆ ಬರ್ತೀನಿ ಕಣಣ್ಣ ಕೆಲಸ ಮಾಡೋಕ್ಕೆ. ಈಗಲೇ ಏನೇ ಬಂದ್ಬಿಟ್ಟು ನಂಗೆ ಕೆಲಸ ಮಾಡೋಕೆ ಆಗಕ್ಕಿಲ್ಲ ಕಣಣ್ಣ. ಪ್ಲೀಸ್ ಕಣಣ್ಣ, ಇದು ಒಂದ್ಸಲ ಅರ್ಥ ಮಾಡ್ಕೊಳ್ಳೋಣ. ಇನ್ನೊಂದು ವಾರ 10 ದಿನ ಅಷ್ಟೇ ಕಣಣ್ಣ ಮದುವೆ ಇರೋದು ಅಣ್ಣ. ಕಣಣ್ಣ, ನಿಮ್ಗೆಲ್ಲ ಮದುವೆ ಮುಂಚೆ ಮಾಡ್ಕೊಳ್ಳೋಕೆ ಕಾಸು ಇರ್ತದೆ. ನಾನು ಸಾಲ ತೀರ್ಸಕ್ಕೆ ಮಾತ್ರ ನಿಮಗೆ ಇರೋದೇ ಇಲ್ಲ ನಿಮಗೆ. ಅದು ಹೆಂಗೆ ಅಂತ ಸಾಲ ತೀರ್ಸಕ್ಕೆ ಯಾಕಿರಲ್ಲ? ಹೋ, ಸಾಲ ತೀರ್ಸಕ್ಕೆ ಏನಾರ ಹೋಗ್ಬಿಟ್ರೆ ಪಾಪ ನಿಮ್ ದುಡ್ಡು ಹೋಗ್ಬಿಡ್ತೈತೆ. ಅದೇ ಕಿತ್ಕೊಂಡು ತಿನ್ನೋದಾದ್ರೆ ಚೆನ್ನಾಗಿ ಕಿತ್ಕೊಂಡು ತಿನ್ಬೋದು ಅಂತ ಅಲ್ವಾ? ಲೋಫರ್ ನನ್ನ ಮಕ್ಳ. ನೋಡು, ಈಗಲೇ ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡು ಕೆಲ್ಸಕ್ಕೆ ಹೊರಟ್ರೆ ಸರಿ, ಇಲ್ಲ ಅಂದ್ರೆ ಗೊಟ್ಟಿಸ್ತಿರ್ತೀನಿ. ನಮ್ಮ ನಾಯಿ ಐತೆ ಬಿಡ್ಲಾ? ಈಗ ಎಲ್ಲ ಮಾಡೋದು? ಈಗ ಮತ್ತೆ ಕೂಲಿ ಕೆಲ್ಸಕ್ಕೆ ಬರ್ಬೇಕಾಯ್ತದೆ. ನಂಗೆ ಕೂಲಿ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ. ನಿನಗೂ ಗೊತ್ತಲ್ವ, ನನ್ನ ಮದುವೆ ಬೇರೆ ಸೆಟ್ ಆಗ್ಬಿಟ್ಟೈತೆ. ಈಗ ನಮಗೆ ಬೇರೆ ದಾರಿ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ, ಇಲ್ಲಾಂದ್ರೆ ಮರ್ಯಾದಿನ ಕೆಲಸ ಮಾಡ್ತೀಯ ಹೇಳು. ಮರ್ಯಾದಿನ ಕೆಲಸ ಮಾಡೋದು ಎಷ್ಟು ವಾಸಿ ತಾನೆ. ಮರ್ಯಾದಿನ ಕೆಲಸ ಮಾಡೋಣ. ಅಯ್ಯೋ ದೇವ್ರೆ, ಈಗ ನಾನು ಜೀತದಾಳಾಗಿ ಬಿದ್ದಿದ್ದೀವಿ ಅಂತ ಗೊತ್ತಾಗ್ಬಿಟ್ರೆ ಅಷ್ಟೇ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡ್ತದಲ್ಲ. ಹೆಂಗನ ಮಾಡಿ ದುಡ್ಡು ಅಡ್ಜಸ್ಟ್ ಮಾಡೋಣ, ಅಲ್ಲಿ ತನಕ ಕೆಲಸ ಮಾಡೋಣ ಬಾ. ಸರಿ ಆಯ್ತು. ನೋಡಿ,
ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಸಗಣಿ ಎಲ್ಲ ಎತ್ತಾಕಿ ಸಗಣಿ ಏನು ಜಾಸ್ತಿ ಇಲ್ಲ ಇಲ್ಲೆಲ್ಲ ಕ್ಲೀನ್ ಮಾಡಿ ನಮಗೆ ಜಾಸ್ತಿ ಹಸವೆ 15 ಹಸವೆ 15 ಹಸನು ನೀವೇ ನೋಡ್ಕೋಬೇಕು ಹಾಲು ಕರಿಯೋದ್ರಿಂದ ಹಿಡಿದು ಮೇವು ಹಾಕೋದ್ರಿಂದ ಹಿಡಿದು ಮೈ ತೊಳಿಯೋದ್ರಿಂದ ಹಿಡಿದು ಪ್ರತಿಯೊಂದು ನಿಮ್ದೇನೆ ಜವಾಬ್ದಾರಿ ಒಂದು ಚೂರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೂ ದನ್ನಕ್ಕೆ ಬಿಡ್ದಂಗೆ ಬಡಿತೀನಿ ಬಂದ್ಬಿಟ್ಟು ಹಸುಗಳನ್ನ ನಾವು ದೇವ್ರ ಥರ ನೋಡ್ಕೊಂಡಿದ್ದೀನಿ ಏನಾದರೂ ಹಂಗೋ ಹಿಂಗೋ ಆಡಬೇಕು ಆಮೇಲೆ ಸುಮ್ಮನೆ ಬಿಡಲ್ಲ ಸರಿನಾ ನೋಡು ಸಂಜೆ ಬಂದು ನಾನು ನೋಡೋ ಅಷ್ಟೊತ್ತಿಗೆ ಎಲ್ಲ ಕರೆಕ್ಟಾಗಿ ನೀನೇ ಇರಬೇಕು ಇಲ್ಲ ಅಂದರೆ ಮುಗಿಸ್ಬಿಡ್ತೀನಿ ಕತೆಯ ಇಲ್ಲ 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 ಮಾಡ್ತೀವಣ್ಣ ಮಾಡ್ತೀವಿ ಮಾಡ್ತೀವಿ ಕ್ಲೀನ್ ಮಾಡ್ತೀವಿ. ಹಂಗ್ ಬರ್ರಿ ದಾರಿಗೆ ಕೆರೆ ತರ ಕಡ್ಕೊಂಡು ಹೋಗ್ಬಿಟ್ಟು ಮೈ ತೊಳ್ಕೊಂಡ್ಬಿಟ್ಟು ಬರ್ರಿ ಹಂಗೇನೇನಿಯ ಸುಮ್ಮನೆ ಬಿಡಕ್ ಹೋಗ್ಬಿಡ್ರಿ ನಮ್ಮ ಹಸುಗಳಿಗೆ ದಿನ ಸ್ನಾನ ಮಾಡಿ ಅಭ್ಯಾಸ ಆಗ್ಬಿಟ್ಟೈತೆ ಒಂದಿನ ಸ್ನಾನ ಮಾಡ್ಲಿಲ್ಲ ಅಂದ್ರೂ ಇರಕ್ಕಿಲ್ಲ ಹಂಗೇನೆ ಅವಕ್ಕೆಲ್ಲ ಲೈಫ್ ಬಾಯ್ ಸೋಪ್ ಹಾಕ್ಬಿಟ್ಟು ನೀಟಾಗಿ ಉಚ್ಚ ತೊಳಿಬೇಕು ಕೆರೆ ತಕ್ಕ ಕರ್ಕೊಂಡು ಹೋಗ್ಬಿಟ್ಟು ಹಣ ಹಸುಗಳಿಗೂ ಲೈಫ್ ಬಾಯಿ ಮತ್ತೆ ದೇವ್ರ ತರ ನನಗೆ ಅನ್ನ ಕೊಡ್ತಾ ಇರೋವು ಮುಚ್ಕೊಂಡು ತಗೊಂಡೋಗ್ಬಿಟ್ಟು ತೊಳೆದ್ಬಿಟ್ಟು ನೀಟಾಗಿ ಎಲ್ಲ ಹಸುಗಳನ್ನು ಕರ್ಕೊಂಡ್ಬಿಟ್ಟು ಬರ್ಬೇಕು ದಿನಾನು ಅಷ್ಟೇ ಫಸ್ಟ್ ಮೈ ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿ ನೀವೇನ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಒಂದಿನದ ಕೂಲಿನ ತಿರುಗಿ ಮತ್ತೆ ನಾನು ಇಂಟು ಮಾಡ್ಬಿಡ್ತೀನಿ ಅಷ್ಟೇನೆ ಕೊಡಕ್ಕಿಲ್ಲ ಬಾಯಿ ಮುಚ್ಕೊಂಡು ಹೇಳ್ದಷ್ಟು ಕೇಳ್ರಿ ಸರಿ ಅಣ್ಣ ಆಯ್ತು. ಇದು ಯಾರು ಬರೆದ ಕತೆಯೋ ನಮಗಾಗಿ ಬಂದ ವ್ಯತೆಯೋ ಕೊನೆಗೇನು ಅರಿಯಲಾರೆ ಮಗ ಒಂಥರ ಸಂಕಟ ಆಯ್ತಾಯ್ತು ಕಣ ಮನೆಗೆ ನೀವು ಒಂದ್ ದಿನಕ್ಕೂ ಕಸ ಗುಡಿಸಿದ್ರಲ್ಲ ಇವಾಗ ನಾವು ಕಂಡೋರ್ ಮನೆನ ಕಸ ಗುಡಿಸ್ತಿದ್ವಿ ಯಾಕ್ಲಾ ಬೇಕಿತ್ತು ನಮಗೆ ಬಿಸ್ನೆಸ್ಸು ಅಲ್ವಾ ನೀನೇನೇನೆ ಬಿಸ್ನೆಸ್ಸು ಅಂತ ಹಾಳು ಮಾಡ್ಬಿಟ್ಟೆ ಕಣ ನನ್ನ ಅಯ್ಯೋ ಹೊಟ್ಟೆಲ್ಲ ಉರಿತೈತೆ ಈಗ ಇವುಗಳು ಮೈ ಬೇರೆ ತೊಳ್ಕೊಬಿಟ್ಟು ಬರಕ್ಕೆ ಹೋಗ್ಬೇಕು ಪಟ ಬೇರೆ ಗುಡಿಸ್ಬೇಕು 15 ಹಸು ಮೈಯಲ್ಲಿಂದ ತೊಳೆಯೋಣ ದಿನ ಸ್ನಾನ ಮಾಡಿಸ್ಬೇಕಂತ ಈ ನನ್ನ ಮಗ ಬಾಣ್ಲಿ ನನ್ನ ಮಗ ದಿನ ಹಸುಗಳಿಗೆ ಸ್ನಾನ ಮಾಡಿಸ್ಬಿಟ್ಟು ನಾವು ಏನಾದ್ರೂ ಫ್ಯಾಷನ್ ಶೋಗೆ ಕಳಿಸ್ಬೇಕು ಈ ನನ್ನ ಮಗ ಫ್ಯಾಷನ್ ಶೋಗೆ ಕಳಿಸ್ತಾನೆ ಅನಿಸುತ್ತೆ ಕಾರಣ ಇವನು ಲೋಫರ್ ನನ್ನ ಮಗ ನಮ್ಮನ್ನು ಹಾಳು ಮಾಡೋಕ್ಕೆ ಅಂತಾನೆ ಬೇಕಂತಾನೆ ದಿನ ಸ್ನಾನ ಮಾಡಿಸುವಂತಾನೆ ಲೈಫ್ ಬಾಯ್ ಯಾಕೆ ತೊಳಿಬೇಕಂತ ಲೈಫ್ ಬಾಯ್ನ ಹಣ ನನ್ನ ಕೈಲಿ ಆಯ್ತಿಲ್ಲ ಕಣ ನನ್ನ ಮದುವೆ ಆಗೋ ಹುಡುಗಿ ಕಿವುಡಿ ಆದ್ರೂ ಏನಾರ ನಾನು ನಿಂತ ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ಆ ಕಿವುಡಿನೂ ರಿಜೆಕ್ಟ್ ಮಾಡ್ಬಿಟ್ಟು ನಾನು ಮದುವೆ ಕ್ಯಾನ್ಸಲ್ ಮಾಡ್ಕೊಬಿಡ್ತಾಳೆ ಕಣ ನನಗೆ ಅದನ್ನು ಸಹಿಸಕ್ಕಾಗಿಲ್ಲ ಕಣೋ ಹೊಟ್ಟೆ ಎಲ್ಲ ಉರಿತದೆ ಕಣೋ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಅವಳು ಗೊತ್ತಾಗ್ದಿದ್ದಂಗೆ ಬೇರೆ ಮ್ಯಾನೇಜ್ ಮಾಡ್ಬೇಕು ಕಣ ನಾವು ಲೋ ಲಫಂಗ ನಾವಿಲ್ಲಿ ಕಸ ಗುಡ್ತಿರೋದು ಅಲ್ಲೆಂಗ್ಲೇ ಗೊತ್ತಾಯ್ತದೆ ಮುಚ್ಕೊಳ್ಳೋದು ಏನು ಕೆಲಸ ಮಾಡ್ತೀವಿ ಮಾಡು ಇವನು ಹುಡುಗಿ ವಿಡಿಯೋ ಕಾಲ್ ಮಾಡ್ಬಿಟ್ಟು ನೋಡ್ಬಿಡ್ತಾಳೆ ಅಯ್ಯೋ ಕಿವಿ ಬದಲು ಕಣ್ಣನ ಹೋಗಿದ್ರೆ ನಿಮ್ಮ ಹುಡುಗಿಗೆ ಆತಾಗ ಏನು ಗೊತ್ತಾಯ್ತಾನೆ ಇರಲಿಲ್ಲ ಹೋಗಿ ಕಿವಿ ಒಂದೇ ಒಂದು ಹೋಗ್ಬಿಟ್ಟೈತಲ್ಲ ಸಾಕು ಸವಾಸ ನೋಡು ಯಾರು ಹೇಳ್ಕೊಳಕ್ಕೆ ಹೋಗ್ಬೇಡ ಮನೆಗೂ ಅಷ್ಟೇ ನೀಯ ಸರಿನಾ ಮಾನ ಮರ್ಯಾದೆ ಮೂರ್ಕಾಸ್ಗೆ ಹೋಗ್ಬಿಡ್ತತೆ ಒಂದು 2 ದಿನ ಮ್ಯಾನೇಜ್ ಮಾಡು 1 ಲಕ್ಷನ ಹೆಂಗನ ಮಾಡಿ ನಮ್ಮ ಅತ್ತೆದು LIC ದುಡ್ಡು ಬತ್ತೈತೀನಿ ಇವತ್ತು ಕಳ್ತನ ಮಾಡ್ಕೊಂಡಾದ್ರೂ ಬಂದ್ಬಿಟ್ಟು ಸಾಲ ಹರಿಸ್ಬಿಡ್ತೀನಿ ನೀನು ಯೋಚನೆ ಮಾಡಬೇಡ ಹೆಂಗನ ಮಾಡಿ ಮತ್ತೆ ಕಳ್ತನ ಮಾಡ್ಕೊಂಬಿಟ್ಟು ಬಾ ಸಮಾಧಾನ ಆಯ್ತದೆ ನಿಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಸುಮ್ಮನೆ ನೈಸ್ ಮಾಡ್ಬಿಟ್ಟು 10 ಲಕ್ಷ ಬರ್ತದೆ ಅಂದಲ್ಲ ಒಂಚೂರು ನೈಸ್ ಮಾಡಿ 1 ಲಕ್ಷ ಎತ್ಕೊಬಿಟ್ಟು ಬಂದು ಈ ಬಾಂಡ್ಲಿ ನನ್ನ ಮಕ್ಕಳು ಕೆಸ್ಬಿಟ್ರೆ ಸದ್ಯ ಇಬ್ರು ಜೀತದಳ ಆಗೋದನ್ನ ತಪ್ತದೆ ಶಾನೆ ದುಡ್ಡು ಹೊಡೆದ್ರೆ ಡೌಟ್ ಬರ್ತದೆ 1 ಲಕ್ಷ ಹೊಡೆದ್ಬಿಡು ಇಲ್ಲ ಇರು ಹೋಯ್ತೀನಿ ಇವತ್ತು ಹೋಗಿ ನಮ್ಮ ಅತ್ತೆಗೆ ನೈಸ್ ಮಾಡಿ 1 ಲಕ್ಷ ಎತ್ತಾಕ್ಬಿಟ್ಟು ಬರ್ತೀನಿ ನಮ್ಮ ಅತ್ತೆ ಬೀರುನಾಗ ಮಡಗಿರ್ತಾಳೆ ನಮ್ಮ ಅತ್ತೆ ದುಡ್ಡು ಎಲ್ಲಿ ಮಡಗಿರ್ತಾಳೆ ಅಂತ ಗೊತ್ತು ಬೀರುನಾಗಿರ್ತದೆ ಬೀಗ ಇರಲ್ವಲ್ಲ ನಾನು ಸೇಫ್ಟಿಗಿರಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಬೀಗನ ನಾನೇ ಮಾಡಿಸ್ಕೊಂಡಿದ್ದೆ ಏನು ಬೀಗ ಸೇಫ್ಟಿಗಿರಲಿ ಅಂತ ಮಾಡಿಸ್ಕೊಂಡಿದ್ದ ಅವಾಗ ಖರ್ಚಿಗೆ ಸುಮ್ಮನೆ ಬರೋದ ಕಾಸು ನಮ್ಮ ಅತ್ತೆ ಬೀರುನಾಗ ಮಡ್ಗಳ ಒಂದಿನ ಬೀಗ ಬಿಟ್ಟು ಹೋಗ್ಬಿಟ್ಟಿದ್ಲು ಅವಾಗ ಬೀಗನೇ ಎತ್ಕೊಂಡು ಹೋಗ್ಬಿಟ್ಟು ಒಂದು ಡೂಪ್ಲಿಕೇಟ್ ಬೀಗ ಮಾಡಿಸ್ಕೊಂಬಂದು ಮಡಿಕೊಂಡಿದ್ದೀನಿ ಅದು ಹಂಗೆ ಐತೆ ನೀನು ತಲೆ ಕೆಡಿಸ್ಕೊಬೇಡ ನೀನು ಗುಡ್ಸು ಕಸನ ನಾಳಿಕೆ ಎತ್ಕೊಬಿಟ್ಟು ಬಂದು ಈ ಬಾಣ್ಲಿ ನನ್ನ ಮಗನ ಮಗಗೆ ಬಿಸಾಕ್ಬಿಡ್ತೀನಿ ತಲೆ ಕೆಡಿಸ್ಕೊಬೇಡ ಹಬ್ಬ ಸದ್ಯ